ಟ್ಯಾಂಕರ್ನಲ್ಲಿ 400 ಕೋಟಿ, ಡಿಮಾನಿಟೈಸೇಷನ್ 2.0, ಭಾರತದ ಹೊಸ RBI. ವ್ಯವಸ್ಥೆ ಮಾತ್ರ ಎಂದಿಗೂ ಬದಲಾಗಲ್ಲ. ಜನರಿಗೆ ತ್ಯಾಗ, ವ್ಯವಸ್ಥೆಗೆ ತಮಾಷೆ. ಇದು ಅತ್ಯಂತ ದುಬಾರಿ ಸೈಲೆನ್ಸ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ದೇಶದ ರಾಜಕೀಯ, ಆಡಳಿತ ಹಾಗೂ ಭದ್ರತಾ ವಲಯಗಳಲ್ಲಿ ಸಂಚಲನ ಮೂಡಿಸುವ ಘಟನೆಯೊಂದು ನಡೆದಿದೆ. ಗೋವಾದಿಂದ ಕರ್ನಾಟಕಕ್ಕೆ ಸಾಗಿಸಲಾಗ್ತಾ ಇದ್ದಂಥ 2 ಕಂಟೈನರ್ ಲಾರಿಗಳಿದ್ದಂಥ ಸುಮಾರು 400 ಕೋಟಿ ರೂಪಾಯಿಗಳ ಡಿಮಾನಿಟೈಸ್ಡ್ ನೋಟುಗಳು ಪತ್ತೆಯಾಗಿರೋ ಘಟನೆ ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಈ ದರೋಡೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಗಡಿಯಲ್ಲಿ ನಡೆದಿದ್ದು 3 ರಾಜ್ಯಗಳ ಪೊಲೀಸರು ಸಹಯೋಗದ ಜೊತೆಗೆ ತನಿಖೆನ ನಡೆಸುತ್ತಿದ್ದಾರೆ. ಟ್ಯಾಂಕರ್ ಲಾರಿಗಳಲ್ಲಿ ಮುಚ್ಚಿ ಸಾಗಿಸ್ತಾ ಇದ್ದಂಥ ಅನುಮಾನ ಇರುವಂತಹ ಈ ಪ್ರಕರಣ ಹವಾಲಾ ನೆಟ್ವರ್ಕ್, ರಾಜಕೀಯ ಸಂಬಂಧ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತುಕೊಂಡಿದೆ. ಘಟನೆ 2025 ಅಕ್ಟೋಬರ್ 25ಕ್ಕೆ ರಾತ್ರಿ ಚೋರ್ಲಾ ಘಾಟ್ನಲ್ಲಿ ನಡೆದಿದೆ. ಈ ಚೋರ್ಲಾ ಘಾಟ್ ಕರ್ನಾಟಕ, ಗೋವಾ ಗಡಿ ಸಮೀಪದಲ್ಲಿ ಇದ್ದು ಮಹಾರಾಷ್ಟ್ರಕ್ಕೂ ಸಹ ಸಂಪರ್ಕವನ್ನು ಹೊಂದಿದಂಥ ಒಂದು ತ್ರಿಜಂಕ್ಷನ್ಸ್ ಏರಿಯಾ. ಇದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾದಂತೆ ಇದೆ. ನಾಸಿಕ್ ಮೂಲದ ವ್ಯಕ್ತಿಯ ಕಿಡ್ನಾಪ್ ಕೇಸನ್ನು ಇಟ್ಕೊಂಡು ತನಿಖೆ ಮಾಡ್ತಿದ್ದಂಥ ಮಹಾರಾಷ್ಟ್ರ ಪೊಲೀಸರಿಗೆ ಈ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಹಳೆ ನೋಟ್ ಸಾಗಾಟ ಮಾಡ್ತಿದ್ರಾ ಅಥವಾ ಹವಾಲಾ ಹಣನ? ಸದ್ಯಕ್ಕೆ ಬೆಳಗಾವಿ SP K ರಾಮರಾಜನ್ ಈ ಬಗ್ಗೆ ತನಿಖೆ ಹಾಗೂ ಮಾಹಿತಿಯನ್ನು ನೀಡಿದ್ದು ಗಡಿಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅಪರಾಧದ ಇತಿಹಾಸದಲ್ಲೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಇದಾಗಿದೆ ಅಂತ ಹೇಳಲಾಗ್ತದೆ. ಜನವರಿ 6ಕ್ಕೆ ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಂದ ಬೆಳಗಾವಿ ಪೊಲೀಸರಿಗೆ ಒಂದು ಪತ್ರ ಬರುತ್ತೆ. ಇದರಲ್ಲಿ ಇರೋ ವಿಷಯವನ್ನ ಓದಿ ಬೆಳಗಾವಿ ಪೊಲೀಸರೇ ದಂಗಾಗ್ಬಿಡ್ತಾರೆ. ನಿಮ್ಮ ಏರಿಯಾದ ಚೋರ್ಲಾ ಘಾಟ್ನಲ್ಲಿ ದೊಡ್ಡ ದರೋಡೆಯಾಗಿದೆ, ಬರೋಬ್ಬರಿ 400 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅನ್ನೋ ಉಲ್ಲೇಖವನ್ನ ಈ ಪತ್ರದಲ್ಲಿ ಮಾಡಲಾಗಿತ್ತು. ಈ ಹಣ ಹಳೆಯ ನೋಟುಗಳಾಗಿರ್ಬೋದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಅಷ್ಟಕ್ಕೂ ಈ ವಿಷಯ ಹೊರಬಂದದ್ದು ಒಂದು ಕಿಡ್ನಾಪ್ ಕೇಸಿಂದ. ಅಕ್ಟೋಬರ್ 22ಕ್ಕೆ ನಾಸಿಕ್ನಲ್ಲಿ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿಯನ್ನ ವಿಶಾಲ್ ನಾಯ್ಡು ಅನ್ನೋ ರೌಡಿ ಕಿಡ್ನಾಪ್ ಮಾಡಿದ್ದ. ಈ ಕೇಸ್ ತನಿಖೆ ಮಾಡುವಾಗ ಸ್ವತಃ ಕಿಡ್ನಾಪ್ ಆಗಿದ್ದಂಥ ಸಂದೀಪ್ ಪಾಟೀಲ್ ಪೊಲೀಸರ ಮುಂದೆ ಬಾಯ್ಬಿಡ್ತಾನೆ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಎಂಬಾತನ ಅಪಹರಣದಿಂದ ಪ್ರಕರಣ ಇದೀಗ ಬೆಳಕಿಗೆ ಬಂದಿರೋದು. ಕಂಟೈನರ್ ರಾಬರಿ ಆದ ಬಳಿಕ ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಸಹಚರರು ಸಂದೀಪ್ ಪಾಟೀಲ್ಗೆ ಗನ್ ಪಾಯಿಂಟ್ ತೋರಿಸಿ ಅಪಹರಿಸಿದ್ರು. 1.5 ತಿಂಗಳು ಒತ್ತೆಯಾಳಾಗಿ ಇಟ್ಕೊಂಡು ಚಿತ್ರಹಿಂಸೆ ಕೊಟ್ಟಿದ್ರು. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸಂದೀಪ್ಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. 400 ಕೋಟಿ ರೂಪಾಯಿ ಹಣ ಕೊಡದೇ ಇದ್ರೆ ಜೀವ ತೆಗಿತೇವೆ ಅಂತ ಬೆದರಿಕೆ ಹಾಕಿದ್ದಾರೆ. ಅಪಹರಣಕಾರರಿಂದ ತಪ್ಪಿಸ್ಕೊಂಡು ಬಂದಂಥ ಸಂದೀಪ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾನೆ. 400 ಕೋಟಿ ರೂಪಾಯಿ ಹಣದ ವಾಹನ ಅಪಹರಿಸಿರೋ ಬಗ್ಗೆ ಸಂದೀಪ್ ತನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾನೆ. ಕಿಡ್ನಾಪರ್ಸ್ ನನ್ನ ಹತ್ರ ಮಾತಾಡುವಾಗ 400 ಕೋಟಿ ದರೋಡೆ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡಿದ್ರು ಅಂತ ಈತ ಹೇಳಿದ್ದಾನೆ. ಅಕ್ಟೋಬರ್ 16ಕ್ಕೆ ಈ ಮಹಾ ದರೋಡೆ ನಡೆದಿದೆ ಅಂತ ಹೇಳಲಾಗುತ್ತೆ. ಸದ್ಯಕ್ಕೆ ಖಾನಾಪುರ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಟೀಮ್ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ನಡೆಸಿದೆ. ವಿಚಿತ್ರ ಅಂತಂದ್ರೆ ಇಷ್ಟು ದೊಡ್ಡ ಮೊತ್ತ ಕಳ್ಕೊಂಡ್ರೂ ಸಹ ಯಾರು ಇನ್ನೂ ತನಕ ಬಂದು ದೂರನ್ನ ಕೊಟ್ಟಿಲ್ಲ. ದೂರು ಬಂದ್ರೆ FIR ಹಾಕ್ತೀವಿ ಅಂತ SP ಈಗಾಗಲೇ ಹೇಳಿದ್ದಾರೆ. ಸದ್ಯ ರಾಬರಿ ಆಗಿರುವಂತಹ ಭಾರಿ ಮೊತ್ತ ಮಹಾರಾಷ್ಟ್ರ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆಯೊಂದು ಬಿಡುಗಡೆ ಮಾಡಿದ್ದು ಮಹಾರಾಷ್ಟ್ರದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ. ಇದು 400 ಕೋಟಿ ರೂಪಾಯಿ ಅಲ್ಲ, 1,000 ಕೋಟಿ ರೂಪಾಯಿ ಪ್ರಕರಣ. ಚೋರ್ಲಾ ಘಾಟ್ನಲ್ಲಿ 2,000 ರೂಪಾಯಿ ನೋಟು ತುಂಬಿದ ಹಣದ ಕಂಟೈನರ್ ಗಾಯಬಾಗಿದೆ. ಕಂಟೈನರ್ ಗಾಯಬ್ ಮಾಡಿದ ಆರೋಪಿಗಳು ಬಿಲ್ಡರ್ ಕಿಶೋರ್ಗೆ ನನ್ನ ಹೆಸರಿಂದ ಕರೆ ಮಾಡಿ 100 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಲಾಗಿದೆ. ಆಗ ಕಿಶೋರ್ ಸಹಚರರು ನನ್ನನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಬಿಡುಗಡೆ ಮಾಡಿದ್ದಾರೆ. ಮಹಾರಾಷ್ಟ್ರದ 2 ಪೊಲೀಸ್ ಅಧಿಕಾರಿಗಳೇ ನನಗೆ ವಾಟ್ಸಪ್ ಕರೆ ಮಾಡಿ ಬೆದರಿಕೆಯನ್ನೂ ಹಾಕಿದ್ರು. ಹೀಗಾಗಿ ಕೆಲ ದಿನ ಜೀವ ಭಯದಿಂದ ಸುಮ್ಮನಾಗಿದೆ. ಈ ವಿಚಾರ ಎಲ್ಲಿಯೂ ಬಾಯಿ ಬಿಡದಂತೆ ಪೊಲೀಸ್ ಅಧಿಕಾರಿಗಳ ಮೂಲಕ ಒತ್ತಡ ಹಾಕೋಕ್ಕೂ ಯತ್ನಿಸಿದ್ರು. ಆದರೂ ಸಹ ನಾನು ದೂರನ್ನ ದಾಖಲಿಸಿದ್ದೇನೆ. ನನ್ನ ಜೀವಕ್ಕೆ ತೊಂದರೆ ಆದ್ರೆ ಬಿಲ್ಡರ್ ಕಿಶೋರ್ ಮತ್ತವರ ಸಹಚರರೇ ಹೊಣೆಗಾರರು ಅಂತ ಸಂದೀಪ್ ತನ್ನ ಈ ವಿಡಿಯೋದಲ್ಲಿ ಹೇಳಿದ್ದಾನೆ. ಆ ಪತ್ರದಲ್ಲಿ ಓಲ್ಡ್ 400 ಕ್ರೋರ್ ಅಂತ ಉಲ್ಲೇಖ ಇರೋದ್ರಿಂದ ಇದು ಅಮಾನ್ಯಗೊಂಡ ಹಳೆಯ ನೋಟುಗಳ ಸಾಗಾಟನ ಅನ್ನೋ ಅನುಮಾನನೂ ಇದೆ. ಬ್ಲ್ಯಾಕ್ ಮನಿ ಆಗಿರೋದ್ರಿಂದಾನೇ ಹಣ ಕಳ್ಕೊಂಡವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಹತ್ತಿಲ್ವಾ ಅನ್ನೋದು ಈಗಿನ ಯಕ್ಷ ಪ್ರಶ್ನೆ. ಮಹಾರಾಷ್ಟ್ರದಲ್ಲಿ ಈಗಾಗಲೇ SIT ರಚನೆಯಾಗಿದ್ದು ತನಿಖೆ ಚುರುಕಾಗಿದೆ. ಬೆಳಗಾವಿ ಪೊಲೀಸರು ಸಹ ಪೂರ್ಣ ಸಹಾಯವನ್ನ ಮಾಡ್ತಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ ಕಳ್ಳತನ ತಪ್ಪಿಸೋಕೆ ಹೊಸ ಹೈಟೆಕ್ CCTV ಅನ್ನ ಅಳವಡಿಸೋಕೆ ಈಗ ಸಿದ್ಧವಾಗಿದ್ದಾರೆ. ಒಟ್ಟಿನಲ್ಲಿ ಆ 400 ಕೋಟಿ ಎಲ್ಲಿ ಹೋಯ್ತು ಅನ್ನೋದು ಮಾತ್ರ ಈಗ ಮಿಸ್ಟ್ರಿ. 400 ಕೋಟಿ ಅಂತಂದ್ರೆ ಸಾವಿರಾರು ಬಡ ಕುಟುಂಬಗಳ ಜೀವನ, ಸಾವಿರಾರು ಮಕ್ಕಳ ಶಿಕ್ಷಣ, ಲಕ್ಷಾಂತರ ಜನರ ಶ್ರಮದ ತೆರಿಗೆ ಹಣ. ಆದರೆ ಇದು ಯಾರಿಗೋ ಚಿಲ್ಲರೆ ಖರ್ಚಿನ ಹಣ, ಅಡಗಿಸುವಷ್ಟು ಸುಲಭವಾದಂಥ ಹಣ.
ಸೊ ಈ ದರೋಡೆ ಪ್ರಕರಣದ ತನಿಖೆಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಸಹಕಾರ ನೀಡ್ತಾ ಇಲ್ಲ ಅನ್ನೋ ಆರೋಪ ಸಹ ಕೇಳಿಬರ್ತಾ ಇದೆ. ಸೊ ಪ್ರಕರಣದ ತನಿಖೆಗೆ ಸಂಬಂಧಿಸಿ ಬೆಳಗಾವಿ ಪೊಲೀಸ್ ಅಧಿಕಾರಿಗಳು ಮಹಾರಾಷ್ಟ್ರದ ನಾಸಿಕ್ಗೆ ಹೋಗಿದ್ದು ಬಂಧಿತರ ವಿಚಾರಣೆಗೆ ಅವಕಾಶ ನೀಡುವಂತೆ ಪ್ರಯತ್ನವನ್ನು ಸಹ ನಡೆಸುತ್ತಿದ್ದಾರೆ. ಸೊ ಪ್ರಕರಣ ಬೆಳಕಿಗೆ ಬಂದ ನಂತರ ಮಹಾರಾಷ್ಟ್ರ ವಿಶೇಷ ತನಿಖಾ ತಂಡ ಬೆಳಗಾವಿ ಪೊಲೀಸರಿಗೆ ಸಹಕಾರವನ್ನು ನೀಡುವಂತೆ ಪತ್ರವನ್ನು ಬರೆದಿತ್ತು. ಸೊ ಈ ಪತ್ರ ಬಂದ ತಕ್ಷಣ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅಲರ್ಟ್ ಆಗಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ ಡಿವೈಎಸ್ಪಿ ನೇತೃತ್ವದ ಕರ್ನಾಟಕ ಪೊಲೀಸ್ ತಂಡವನ್ನು ನಾಸಿಕ್ಗೆ ರವಾನಿಸಿದ್ರು. ಸೊ ಕಂಟೈನರ್ಗಳಲ್ಲಿ ಸಾಗಿಸಲಾಗ್ತಾ ಇದ್ದಂಥ ಹಣವನ್ನು ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು, ಆ ಕಂಟೈನರ್ಗಳು ಕರ್ನಾಟಕ ರಾಜ್ಯ ಗಡಿಯನ್ನು ಪ್ರವೇಶಿಸಿದ್ವಾ, ಈ ಒಂದಿಷ್ಟು ಪ್ರಶ್ನೆಗೆ ಕರ್ನಾಟಕ ಪೊಲೀಸರು ಉತ್ತರ ಹುಡುಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇಷ್ಟೇ ಇಲ್ಲ, ಈ ಹವಾಲಾ ಆಪರೇಟರ್ಗಳ ಸಂಬಂಧ ಇದ್ದು 5 ಆರೋಪಿಗಳು ಜಯೇಶ್ ಕದಂ, ವಿಶಾಲ್ ನಾಯ್ಡು, ಸುನಿಲ್ ಧುಮಾರ್, ವಿರಾಟ್ ಖಾಂದಿ ಮತ್ತು ಜನಾರ್ದನ್ ದೈಗುಟೆ ಬಂಧನಕ್ಕೀಡಾಗಿದ್ದಾರೆ. ಸೊ ಇನ್ನೂ 2 ಶಂಕಿತರನ್ನು ಹುಡುಕಲಾಗ್ತಾ ಇದೆ. ಇಷ್ಟು ದೊಡ್ಡ ಮೊತ್ತದ ಹಣದ ಬಗ್ಗೆ ಗಂಭೀರ ಶಂಕೆಗಳು ಬಂದಿದ್ರೂ ಸಹ ರಾಜಕೀಯ ವಲಯದಿಂದ ಸ್ಪಷ್ಟ ಪ್ರತಿಕ್ರಿಯೆಗಳು ಕಾಣಿಸದೇ ಇರೋದು ಮತ್ತಷ್ಟು ಅನುಮಾನವನ್ನು ಹುಟ್ಟಿಸುತ್ತೆ. ಈ ಪ್ರಕರಣವನ್ನು ಗಂಭೀರವಾಗಿ ತನಿಖೆ ನಡೆಸದೇ ಹೋದರೆ ಡಿಮಾನಿಟೈಸೇಷನ್ ಅನ್ನೋ ನಿರ್ಧಾರನೇ ಪ್ರಶ್ನಾರ್ಹವಾಗಿಬಿಡುತ್ತೆ. ಗೋವಾಗೆ ಹೋಗುವಂಥ ಟ್ಯಾಂಕರ್, ಮಹಾರಾಷ್ಟ್ರ ದಾಟುವ ಲಾರಿ, ಕರ್ನಾಟಕದಲ್ಲಿ ಅಡಗಿಸುವ ಗೋದಾಮು, ಇದು ನಮ್ಮ ದೇಶದ ವಾಸ್ತವ. ಕರ್ನಾಟಕ ಪೊಲೀಸರು ಈಗ ಗೋವಾ, ಮಹಾರಾಷ್ಟ್ರ ಪೊಲೀಸರ ಜೊತೆಗೆ ಕೈ ಜೋಡಿಸಿದ್ದಾರೆ, ಒಳ್ಳೆಯದೇ. ಆದರೆ ಇವರು ಇಷ್ಟು ವರ್ಷ ಎಲ್ಲಿದ್ದರು? ಈ ಟ್ಯಾಂಕರ್ಗಳು ನಿನ್ನೆ ಮೊನ್ನೆ ಹುಟ್ಟಿರೋದಲ್ಲ, ಈ ಜಾಲ ನಿನ್ನೆ ಮೊನ್ನೆ ರೂಪುಗೊಂಡಿರೋದಲ್ಲ. ಅಂದರೆ ಯಾರೋ ನೋಡಿದ್ದಾರೆ, ಯಾರೋ ಗೊತ್ತಿದ್ರೂ ಮೌನವಾಗಿದ್ದಾರೆ, ಯಾರೋ ಪಾಲನ್ನೂ ಪಡೆದಿದ್ದಾರೆ. ಇಲ್ಲ ಅಂತಂದರೆ 400 ಕೋಟಿ ಇಷ್ಟು ಸುಲಭವಾಗಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ. ಜನರಿಗೆ ಒಂದು ಟೈಮಲ್ಲಿ ಕಾಗೆ ಹಾರಿಸ್ಬಿಟ್ರು, ಕಪ್ಪು ಹಣ ನಾಶ ಆಗಿಬಿಡತ್ತೆ ಅಂತ. ನಾಶ ಆಯಿತಾ? ಅಥವಾ ಟ್ಯಾಂಕರ್ ಲಾರಿಗಳಲ್ಲಿ ಇನ್ನೂ ಸುರಕ್ಷಿತವಾಗಿ ಓಡಾಡ್ತಾ ಇದೆಯಾ? ಡಿಮಾನಿಟೈಸೇಷನ್ ದಿನಗಳಲ್ಲಿ ಜನ ಸಾಲಲ್ಲಿ ನಿಂತರು, ವೃದ್ಧರು ಪ್ರಾಣ ಕಳ್ಕೊಂಡ್ರು, ಸಣ್ಣ ವ್ಯಾಪಾರಿಗಳ ಬದುಕು ಬೀದಿ ಪಾಲಾಯಿತು. ಆದರೆ 400 ಕೋಟಿ ಮಾತ್ರ ಬದುಕುಳಿತು. ಆ 400 ಕೋಟಿ ಸಿಕ್ಕಿಲ್ಲ ಅಂತಂದರೆ ದೇಶದ ಜನರಿಗೆ ಇನ್ನೆಂದೂ ಸಹ ನೈತಿಕತೆ ಪಾಠ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಇನ್ನು ಆ ನೋಟುಗಳು ಹಳೆಯ ನೋಟುಗಳಾಗಿದ್ದಿದ್ರೆ ಅದನ್ನು ಸಾಗಿಸೋ ಅವಶ್ಯಕತೆ ಯಾಕಿತ್ತು? ಯಾಕೆ ಅದನ್ನು ಸಾಗಿಸೋಕೆ ಮುಂದಾದರು? ಅಥವಾ ಅದು ಡಿಮಾನಿಟೈಸೇಷನ್ ನಂತರ ಬಂದಂಥ ಹೊಸ ನೋಟುಗಳಾಗಿತ್ತಾ? ಇದರ ಹಿಂದಿನ ರೂವಾರಿ ಯಾರು? ಇದಕ್ಕೆ ಮಹಾರಾಷ್ಟ್ರ, ಗೋವಾ ಸರ್ಕಾರದ ಉತ್ತರ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.